ನಮಸ್ಕಾರ ಎಲ್ರಿಗೂ. ಇದು ಗುರುವಾರ ನೈಟು ಡಿನ್ನರ್ ವ್ಲಾಗು. ಆ್ಯಕ್ಚುಲಿ ನಮಗೆಲ್ಲ ಲೈಟಾಗಿ ಏನಾದರೂ ತಿನ್ನಬೇಕು ಅಂತ ಅನಿಸ್ತಾಯಿತ್ತು. ತುಂಬ ದಿನಗಳಿಂದ ಈ ಸಾಂಬಾರು ಮಾಡಿರಲಿಲ್ಲ. ತುಂಬ ಈಸಿ ಸಾಂಬಾರು, ಸಪ್ಪೆತಾಗೆ ಅಂತ. ಸಪ್ಪೆತಾಗೆ ಮುದ್ದೆ ನಮ್ಮ ಮನೆಗೆ ನಮಗೆಲ್ರಿಗೂ ಸಿಕ್ಕಾಪಟ್ಟೆ ಇಷ್ಟ. ಸೊ ಅದನ್ನೇ ಮಾಡ್ತಾಯಿದ್ದೀನಿ. ಸಪ್ಪೆತಾಗೆ ಹೆಂಗೆ ಮಾಡ್ತೀವಿ ನಾವು ತೋರಿಸ್ತೀನಿ. ವೇಟ್ ಆ್ಯಂಡ್ ವಾಚ್. ನಾನು ಆಗಲೇ ಹೇಳ್ದಂಗೆ ಇದು ತುಂಬ ಸಿಂಪಲ್ ಸಾಂಬಾರು. ಇದಕ್ಕೆ ತುಂಬ ಸಿಂಪಲ್ ಐಟಮ್ಸ್ ಬೇಕಾಗುತ್ತೆ. ಕರಿಬೇವು, ಬೆಳ್ಳುಳ್ಳಿ, ನೀರುಳ್ಳಿ, ಒಣಮೆಣಸಿನ್ಕಾಯಿ, ಹಾಗೆ ತೆಂಗಿನಕಾಯಿ ತುರಿ. ಇಷ್ಟ ಐಟಮ್ಸು. ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಇಷ್ಟೇ. ಉಪ್ಪು. ಇಷ್ಟು ಐಟಮ್ಸ್ ಇದ್ದರೆ ಆಗೋಗ್ಬಿಡುತ್ತೆ. ಒಗ್ಗರಣೆಗೆ 1 ಸ್ಪೂನ್ ಎಣ್ಣೆ ಹಾಕಬೇಕು. ಆನಂತರ 1 ಸ್ಪೂನ್ ಸಾಸಿವೆ, ನೆಕ್ಸ್ಟು ಜೀರಿಗೆ, ಜಚ್ಕೊಂಡಿರೋ ಬೆಳ್ಳುಳ್ಳಿ. ಇಷ್ಟನ್ನು ಒಂದು ಸಾರಿ ಮಿಕ್ಸ್ ಮಾಡಿ, ಆನಂತರ ಒಣಮೆಣಸಿನಕಾಯಿ, ನಂತರ ಕರಿಬೇವು ಆ್ಯಂಡ್ ನೆಕ್ಸ್ಟ್ ಈರುಳ್ಳಿನ ದಪ್ಪ ದಪ್ಪ ಇಸ್ಕೋಬೇಕು, ಹಾಗಾದರೆ ಚೆನ್ನಾಗಿರುತ್ತೆ. 1 ಸ್ಪೂನ್ ಉಪ್ಪು. ಇಷ್ಟನ್ನು ಹಾಕಿ ಒಂದ್ಸರಿ ಗರ 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 ಅಂತ ಮಿಕ್ಸ್ ಮಾಡಿಬಿಡ್ಬೇಕು. ಆ ಎಲ್ಲ ಐಟಮ್ಸು ಆಗೋದ್ರೊಳಗೆ ನಾವು ಬೇಯಿಸಿಟ್ಕೊಂಡಿರೋ ಬೇಳೆನ ಸ್ಮ್ಯಾಶ್ ಮಾಡ್ಕೋಬೇಕು. ಹೀಗೆ 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 ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಬೇಳೆ ಸ್ಮೂತಾಗಿ. ಹೀಗೆ ಸ್ಮ್ಯಾಶ್ ಮಾಡ್ಕೊಂಡ್ಮೇಲೆ ಇದಕ್ಕೊಂದು ಲೋಟ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಬಿಡೋಣ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಒಗ್ಗರಣೆಗೆ ಇದನ್ನು ಹಾಕ್ಬಿಡ್ಬೇಕು. ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ಬೇಳೆನ. ಇವಾಗ ಇದಕ್ಕೆ ತೆಂಗಿನಕಾಯಿ ತುರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಬಿಡ್ಬೇಕು. ಸಖತ್ತಾಗಿರುತ್ತೆ ಟೇಸ್ಟು. ನಮ್ಮ ಸಾಂಬಾರು ಆಗೋಗ್ಬಿಡ್ತು ನೋಡಿ. ಎಷ್ಟು ಸೂಪರಾಗಿದೆ. ಮುದ್ದೆಗೆ, ಅನ್ನಕ್ಕೆ, ಎಲ್ಲದಕ್ಕೂ ಸೂಟ್ ಆಗುತ್ತೆ. ಇದನ್ನು ನಾವು ರೊಟ್ಟಿ ಮೇಲೆ ಕೂಡ ಹಾಕ್ಕೊಂಡು ತಿನ್ಬೋದು. ಸೂಪರಾಗಿರುತ್ತೆ. ಇಷ್ಟೇ ನೋಡಿ, ಸಿಂಪಲ್ ಸಾಂಬಾರು. ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಎಸ್, ಬಾಯ್. ಥ್ಯಾಂಕ್ ಯು.